ಆಗಲೇ ಇದೇನ್ಲ ಬಾಯಿಸ್ನಾಗ ಮಾಡು ಅಂದ್ರಿ ಡಯಸಿನ ಗಾಜೆಲ್ಲ ಪುಡಿ ಪುಡಿ ಎಬ್ರಿಸ್ತೈತಿ. ಸಿದ್ದಣ್ಣ ಹೇಳ್ಕೊಟ್ಟೈತಂತೆ ಕಣೆ, ಎಲ್ಲೇ ಹೋದ್ರುವೆ ಶೂರ ವೇಷದಲ್ಲಿ ಭಾಷಣ ಮಾಡು, ಹಂಗೆ ಚಚ್ಚಿ ಬಿಸಾಕ್ಬಿಡು ಅಂತವ. ಆ ಮಾತನ್ನ ಇದು ಸೀರಿಯಸ್ ಆಗಿ ತಗೊಂಡು ಚಚ್ಚಾಡ್ತೈತಿ. ಚಚ್ಚದೇನೋ ಚೆನ್ನಾಗಿ ಚಚ್ಚೈತಿ, ಆದ್ರೆ ಭಾಷಣ ಏನು ಮಾಡೈತಿ ಓಸಿ ಕೇಳನ ಹಾಕ್ಲೈ. ಹಾಕಿರ್ಲ ಅಣ್ಣ ಭಾಷಣ ಕೇಳ್ಬೇಕಂತೆ. ಇದಕ್ಕೇನೋ ಉತ್ತರ ಕರ್ನಾಟಕದ ಕಡೆ ಉಸ್ತುವಾರಿ ಕೊಟ್ಟವಂತಲ್ಲ, ಅದಕ್ಕೆ ಭಾಷಣ ಹಿಂಗೆ ಚರ್ಚೆ ಇರೋದು. ಇದು ಉಸ್ತುವಾರಿಯನ್ನ ಕೊಟ್ಟವ್ರೆ ಕಣೆ, ಆದ್ರೆ ಇದು ಎಲ್ಲಿ ಯಾವಾಗ ಎಡವಟ್ ಮಾಡ್ಕತ್ತದ ಅಂತವ ಕಾಂಗ್ರೆಸ್ನವೇ ತಲೆ ಕೆಡಿಸ್ಕೊಂಡ್ ಕುಂತವಂತೆ. ತಲೆ ಏನ್ ಕೆಡಿಸ್ಕೊಂಬೇಡಿ ಅನ್ಲ, ಎಲ್ಲೇ ಟಿಕೆಟ್ ನುವೆ ಮನೆ ಒಳಗೆ ಹಂಚ್ಕೊಂಡ್ಬಿಟ್ಟು ತಲೆ ಕೆಡಿಸ್ಕೊಂಡ್ರೆ ಏನ್ ಬಂದ್ಲಬೇಕು ನೈಸಿ. ಅದೇ ಕಣ ಆಗಿರೋದು ಟೆನ್ಷನ್. ಮನೆ ಜನಗಳನ್ನ ಗೆಲ್ಲಿಸ್ಕೊಂಡ್ಬಿಡ್ತೀವಿ ಅಂತವ ಎರಡು ಪಾರ್ಟಿ ಇವೆ, ಮನೆ ಒಳಗೆ ಟಿಕೆಟ್ ಹಂಚ್ಕೊಂಡವೆ. ಯಾರು ಗೆದ್ರುವೆ ವಂಶದ ಕಿರೀಟ ಹಾಕೊಂಡ್ ಬಂದವ್ರು ಪಿಳ್ಳರ್ ಇರ್ತವೆ ಕಣ. ಏನು ಮಾಡಂಗಿಲ್ಲ ಕಣ್ಲೆ ಅಂದಂಗೆ. ಏನಂತ ರಾಹುಲ್ಲು ಮಾತಿರ್ತದ್ರೆ ಕಾಲಿ ಚೊಂಬು ಅಂತವ ಬಿಜೆಪಿ ಅವ್ರಿಗೆ ಉರಿಸ್ತೈತೆ ಕಣೆ. ಅದಕ್ಕೆ ರೊಚ್ಗೆದ್ದು 3,000 ಚಿಲ್ಲರೆ ಕೋಟಿ ಪರಿಹಾರ ಕೊಟ್ಬಿಡ್ತೀನಿ ಅಂತವ ಮೋದಿ ಲೆಟರ್ ಬರ್ದೈತಿ. ಬಿಜೆಪಿ ಪ್ರಧಾನಿಯವರಿಗೆ ಧನ್ಯವಾದಗಳು ಅಂತ ಕೈ ಮುಕ್ಕೊಂಡು ನಿಂತವೆ. ಅಯ್ಯಲ್ಲೇ ಸುಪ್ರೀಂ ಕೋರ್ಟು ಕರೆದು ಮಕ್ಕು ಹೋದ್ಮೇಲೆ ಅಲ್ವೇನ್ಲೇ ಈ ದುಡ್ಡು ಕೊಟ್ಟಿರೋದು. ಹ್ಞೂ ಕಣೆ, ಆದ್ರೂ ಧನ್ಯವಾದ ಹೇಳ್ತವೆ. ಎಲೆಕ್ಷನ್ ಟೈಮ್ ಅಲ್ವಾ, ಯಾವುದಕ್ಕೂ ಇರ್ಲಿ ಅಂತವ. ಆದ್ರೆ ಸಿದ್ದಣ್ಣ ನಾವು 18,000 ಕೋಟಿ ಕೇಳಿದ್ರೆ 3 ಚಿಲ್ಲರೆ ಕೊಟ್ಟವ್ರೆ, ನಾವು ಮತ್ತೆ ಸ್ಟ್ರೈಕ್ ಮಾಡ್ತೀವಿ ಅಂದೈತೆ ಕಣೆ. ನಾವು ಕೇಳಿರೋದು 18,172 ಕೋಟಿ, ಅವ್ರು ಕೊಡ್ತಾ ಇರೋದು 3,498 ಕೋಟಿ. ಕಡಿಮೆ ಅಲ್ವಾ ಅದು? 4ನೇ ಒಂದು ಭಾಗನೂ ಕೂಡ ಇಲ್ಲ. ಅದಕ್ಕೋಸ್ಕರ ಬಹಳ ಕಡಿಮೆ ಕೊಟ್ಟಿದ್ದಾರೆ ಪರಿಹಾರವನ್ನ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಮುಂದೆ ಮುಖಂಡಗಳೆಲ್ಲರೂ ಸೇರಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಸೂಪರ್ ಮಾಮಾ. ಹಾಗಲೇ ಇಷ್ಟೇ ಇದ್ರು ಎದುರಿಸ್ತೈತಲ್ಲ ಇದು. ಹೇಳಿದಲ್ಲಣ್ಣ ಎಲೆಕ್ಷನ್ ಟೈಮ್ ಅಂತವ ಏನೇನ್ ನಾಟಕ ಆಡಿದ್ರು ಈ ಟೈಮಲ್ಲಿ ಹೊಸಿ ಜಾಸ್ತಿನೇ ಆಡ್ಬೇಕು ಅಂತವ ಎರಡು ಪಾರ್ಟಿ ಪೈಪೋಟಿ ಬಿದ್ದವೆ ಕಣೆ. ಅಧಿಕಾರ ಹಿಡಿಯೋದು ಅಂದ್ರೆ ನೀಜಿನಿಲ್ಲಬೇಕು ನೈಸಿ. ಆಡಬಾರದ ನಾಟಕನೆಲ್ಲ ಆಡ್ಲೇಬೇಕು, ಇಲ್ಲ ಅಂದ್ರೆ ನಮ್ಗೆ ರಾಜಕೀಯನೇ ಬೇಡ. ನಮ್ಮೂರ್ ಗೂಡಂಗಡಿ ಗಡಂಗೆ ಸಾಕು ಅಂತ ನೆಮ್ಮದಿಯಾಗಿರ್ಬೇಕು. ಶಿವನಿ ಶಂಭುಲಿಂಗ. कोई तन काढा